ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಪ್ರಕೃತೇರ್ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿ ಇಟ್ಟುಕೊಳ್ಳುತ್ತಾರೆ. ಎಲ್ಲವನ್ನೂ ಬಲ್ಲ ಜ್ಞಾನಿಯು ಅಲ್ಪಮತಿಗಳಾದ ಇವರನ್ನು ಚಂಚಲಗೊಳಿಸಬಾರದು. ಪ್ರಕೃತಿ ದತ್ತವಾದ ಗುಣಗಳು ಮಾನವನನ್ನು ಇಂದ್ರಿಯ ಚಾಪಲ್ಯದ ಮೂಲಕ ಗುಣಗಳಲ್ಲಿ ಆಸಕ್ತಿ ಮೂಡಿಸಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಕಣ್ಣಿಗೆ ಕಾಣುವುದು ಮಾತ್ರ ಸರಿ ಎಂಬ ಕಾರಣಕ್ಕಾಗಿ ತಮ್ಮ ದೇಹವೇ ಆತ್ಮ ಎಂದು ತಿಳಿದು ಈ ದೇಹದ ಅಗತ್ಯಕ್ಕಾಗಿ ಕೆಲಸ ಮಾಡುತ್ತಾರೆ. ಇಂತಹವರು ಹೆಚ್ಚು ಹೆಚ್ಚು ಕೆಲಸ ಮಾಡಿ ಹೆಚ್ಚಿನ ಸಂಭಾವನೆ ಪಡೆದು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲದ ಕಾರಣ ಬದುಕಿದ್ದಾಗ ಎಲ್ಲವನ್ನೂ ಅನುಭವಿಸಬೇಕು ಎನ್ನುತ್ತಾ ಎಲ್ಲವನ್ನೂ ಬಕಪಕ್ಷಿಗಳಂತೆ ಬಾಚಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಇಂದ್ರಿಯ ನಿಗ್ರಹವಿಲ್ಲದ ಕಾರಣ ಬೇಕು ಬೇಕು ಎಂಬ ಹಪಾಹಪಿತನ ಹೆಚ್ಚುವುದರಿಂದ ಸದಾ ದುಡಿಮೆ ಮಾಡುವುದರಲ್ಲೇ ಮಗ್ನರಾಗಿರುತ್ತಾರೆ. ಅಜ್ಞಾನಿಗಳಲ್ಲಿ ತಾಮಸ ಪ್ರವೃತ್ತಿ ಹೆಚ್ಚಿರುವ ಕಾರಣ ತಾಮಸವನ್ನು ಹೆಚ್ಚಿಸುವ ಪೇಯ ಹಾಗೂ ಆಹಾರ ಸೇವನೆಯ ಆಕರ್ಷಣೆಗೊಳಗಾಗಿ ಇದರ ಖರ್ಚು ಸರಿದೂಗಿಸಲು ಜೇನು ಹೂವು ಕೊಯ್ಯುವಂತೆ ಕೆಲಸ ಮಾಡಿದರೂ ಉತ್ತಮ ಬದುಕು ಸಾಗಿಸಲು ಸಾಲದಾಗುತ್ತದೆ. ಹೀಗೆ ಇಂದ್ರಿಯ ನಿಗ್ರಹವಿಲ್ಲದ ಅಜ್ಞಾನಿಗಳು ಪ್ರಕೃತಿಯಲ್ಲಿ ಸಿಗುವ ಎಲ್ಲದಕ್ಕೂ ದಾಸರಾಗಿ ಅದನ್ನು ಪಡೆಯುವುದಕ್ಕೆ ಸದಾ ದುಡಿಮೆ ಮಾಡುತ್ತಲೇ ಇರಬೇಕಾಗುತ್ತದೆ. ಹೀಗೆ ದುಡಿಮೆ ಮಾಡುತ್ತಿರುವವರ ಮನಸ್ಸನ್ನು ಜ್ಞಾನಿಯಾದವನು ವಿಚಲಿತಗೊಳಿಸಬಾರದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.